ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಆರ್ ಅಶೋಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಪಕ್ಷದಿಂದ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಆರ್ ಅಶೋಕ್, ಮುನಿರತ್ನರಿಗೆ ಈಗಾಗಲೇ ಪಕ್ಷದಿಂದ ನೋಟಿಸ್ ಕೊಟ್ಟಿದ್ದೇವೆ, ತಪ್ಪು ಮಾಡಿದವರು ಉಪ್ಪು ತಿನ್ನಲೇಬೇಕು ಅಂತ ಹೇಳಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಮುಗಿಸುವುದಕ್ಕೆ ಹೊರಟಿದ್ರು ಹೇಳಿ ಕಾಂಗ್ರೆಸ್ನ ವಿರುದ್ಧ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರ ಸಂಚಿನ ಪರಿಣಾಮ ಇಷ್ಟೆಲ್ಲ ಆಗಿದೆ, FSL ವರದಿ ಬಂದ ಮೇಲೆ ಕಠಿಣ ಕ್ರಮ. ಹೀಗೆ ಆರ್ ಅಶೋಕ್ ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ. ಒಂದು ಸ್ಟ್ಯಾಂಡರ್ಡ್, ನಿಮಗೆ ಅವರು ಒಕ್ಕಲಿಗರಲ್ಲ, ಬೇರೆ ಯಾರು ಬಂದ್ರೆ ಅವರು ಒಕ್ಕಲಿಗರು. ನಿಮಗೆ ಈ ಸ್ಟ್ಯಾಂಡರ್ಡ್ ಬೇಡ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಪದನೇ ಹೇಳಿದಿರಿ. ಇನ್ನೇನು ಹೇಳ್ಬೇಕು ನಾವು? ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಹಾಗೆ ಆಗ್ತೈತೆ. ತಪ್ಪು ಅಂತ FSL ರಿಪೋರ್ಟ್ ಬರಬೇಕಲ್ಲ, ಎಷ್ಟು ದಿನ ಬೇಕು ನಿಮಗೆ? ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಕೊಡಿ, ಕ್ರಮ ತೆಗೆದುಕೊಳ್ತೀರಿ. ನಾವು ಕೂಡ ರಿಪೋರ್ಟ್ ಕೊಡ್ದೇನೆ ಅದನ್ನ ಹೇಳಿಕೆಗಳು ಕೊಡಿ ಅಂತ ಹೇಳಿದ್ರೆ, ನೀವು ಹಂಗಾರೆ ಹೇಳಿಕೆ ಕೊಡಿ. ರಾಯಚೂರಲ್ಲಿ ಆಗೈತಲ್ಲ PSI ದಲಿತರದು, ಅದ್ರ ಬಗ್ಗೆ ನೀವು ಹೇಳಿಕೆ ಕೊಡಿ. ಯಾಕೆ ಕೊಡಲ್ಲ ನೀವು? ಕೃಷಿ ಅಧಿಕಾರಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಾರಲ್ಲ, ನಿಮ್ಮ ಕಾಂಗ್ರೆಸ್ ಮಿನಿಸ್ಟ್ರಿ ಹೆಸರು ಬರೆದು, ಅದ್ರ ಮೇಲೆ ಹೇಳಿಕೆ ಕೊಡಿ. ಕೊಡಲ್ಲ ನೀವು ರಾಜಕಾರಣ ಮಾಡ್ತೀರಾ, ನಾವು ಮಾಡ್ತೀರಾ ಅಷ್ಟೇ. ಗೌಡ್ರಿಗೆ ಒಂದು ಸ್ಟ್ಯಾಂಡರ್ಡ್, ನಿಮಗೆ ಅವರು ಒಕ್ಕಲಿಗರಲ್ಲ, ಬೇರೆ ಯಾರು ಬಂದ್ರೆ ಅವರು ಒಕ್ಕಲಿಗರು. ನಿಮಗೆ ಈ ಸ್ಟ್ಯಾಂಡರ್ಡ್ ಬೇಡ. ನಾವು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಈಗ ಮುನಿರತ್ನ ಪ್ರಕರಣ ಅಂತ ತೆಗೆದುಕೊಂಡ್ರೆ ಪಕ್ಷದ ನಿರ್ಣಯ ಏನು? ಯಾಕಂದರೆ BJPಯ ಶಾಸಕರು ಬೇರೆ ಆಗಿರೋದ್ರಿಂದಾಗಿ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಮುನಿರತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಯಾವೆಲ್ಲ ವಿಚಾರಗಳನ್ನು ಆರ್ ಅಶೋಕ್ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ರಾಘವೇಂದ್ರ? SD ಬೇಸು ಏನಿವತ್ತು ಮಂಡ್ಯದಲ್ಲಿ ಮಾತನಾಡುವಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಂಡ್ಯದಲ್ಲಿ ಏನು ಈಗಾಗಲೇ ಕೂಡ ಮಂಡ್ಯದ ಏನು ಕೋಮು ಗಲಭೆ ಸಂಭವಿಸಿದೆ, ಈ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಏನು ಜಿಲ್ಲೆಯಲ್ಲಿರುವ ಚುನಾಯಿತ ಪ್ರತಿನಿಧಿಗಳು ಹಿಂದೂಪರ ಧೋರಣೆಯನ್ನ ತೋರ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವರ್ಷ ಹನುಮ ಧ್ವಜಕ್ಕೆ ಅಗೌರವ ತಂದಿದ್ರು, ಅದಾದ ಮೇಲೆ ಗಣೇಶನ ಮೇಲೆ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಕೂಡ ನಡೆದಿತ್ತು. ಜೊತೆಗೆ ಸರ್ಕಾರನೇ ಇಲ್ಲಿ ಮುಸ್ಲಿಂ ಭಯೋತ್ಪಾದಕರಿಗೆ ಕುಮ್ಮು ಕೊಡ್ತಿರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವಿಚಾರವನ್ನ ಭಯೋತ್ಪಾದಕರು ಕರಪತ್ರದಲ್ಲಿ ಹೇಳಿದ್ದಾರೆ. ಏನು ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಕೂಗಿದಂತ ಯುವತಿಯನ್ನು ರಕ್ಷಣೆ ಮಾಡಲಿಕ್ಕೆ, ಅದು ಕೂಡ ಅಲ್ಲಿನ ಒಂದು ತಾಲಿಬಾನ್ ಓರ್ವರು ಕೂಡ ಆ ಹುಡುಗಿಗೆ ಒಂದು ಶುಭ ಸಂದೇಶವನ್ನ ಕಳಿಸಿದ್ರು. ಇನ್ನು 30 ವರ್ಷದಲ್ಲಿ ಭಾರತವನ್ನ ಪಾಕಿಸ್ತಾನ್ ಮಾಡ್ತೇವೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಈಗ 95% ಹಿಂದೂಗಳು ಇದ್ರೂ ಕೂಡ ಇಲ್ಲಿ ಕೋಮು ದೊಳ್ಳುರಿಯನ್ನು ಹಚ್ಚುವಂತ ಕೆಲಸವನ್ನ ಇಲ್ಲಿನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಆಕ್ರೋಶವನ್ನ ಹೊರ ಹಾಕುದು. ಜೊತೆಗೆ ಏನು ನಾಗಮಂಗಲ ಕೋಮು ಗಲಭೆ ವಿಚಾರಕ್ಕೆ ಈಗ ಸರ್ಕಾರ ಕೇವಲ ಪೊಲೀಸರನ್ನು ತಲೆದಂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕೆಲ ಹಂತದ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡ್ತಾ ಇದೆ. ಇದರಲ್ಲಿ SP DC ಅವರನ್ನ ಅಮಾನತು ಮಾಡಬೇಕಾಗಿತ್ತು, ಆದ್ರೆ ಕೆಲ ಹಂತದ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ನಾನು ಎಲ್ಲೂ ಕೂಡ ನಾಗಮಂಗಲ ಗಲಭೆ ವಿಚಾರವಾಗಿ ಮಾತನಾಡಿಲ್ಲ, ಆದ್ರೆ ಒಂದು ಪೋಸ್ಟ್ ಅನ್ನ ಹಾಕಿ ಅದು ಕೂಡ ನಾಗಮಂಗಲಕ್ಕೆ ಗಲಭೆಗೆ ಸಂಬಂಧಪಟ್ಟಿದ್ದು ಅಂತ ಹಾಕಿದ್ದೆ. ಆದ್ರೆ ಇದನ್ನ ತಪ್ಪು ಒಂದು ಹೇಳಿ ಈಗ ನನ್ನ ವಿರುದ್ಧ ಒಂದು ಪ್ರಕರಣ ದಾಖಲಿಸುವ ಮೂಲಕ ನನ್ನನ್ನು ಕೂಡ ಈ ಒಂದು ಗೊಂದಲದಲ್ಲಿ ಸಿಲುಕಿಸುವಂತ ಕೆಲಸವನ್ನ ಈಗ ಏನು ಇಲ್ಲಿ ರಾಜ್ಯ ಸರ್ಕಾರ ಸೇರಿದಂತೆ ಪೊಲೀಸ್ ಇಲಾಖೆಯ ಮೂಲಕ ನನ್ನನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ನಾನು ಕೂಡ ಹೋರಾಟವನ್ನ ಯಾವಾಗಲೂ ಕೂಡ ಮಾಡ್ತೇನೆ. ಹುಬ್ಬಳ್ಳಿ ಗಲಭೆ ವಿಚಾರದಲ್ಲೂ ಕೂಡ ಈಗ ನನಗೆ ಏನು ಕೇಸ್ಗಳನ್ನ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಎಲ್ಲದರಲ್ಲೂ ಕೂಡ ಬಿಜೆಪಿಯನ್ನು ತುಳಿಯುವಂತ ಷಡ್ಯಂತ್ರವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಗ್ಯಾರಂಟಿ ಇಲ್ಲ, ಯಾವಾಗ ಬೇಕಾದ್ರೂ ಇದು ಹೋಗಬಹುದು, ನನ್ನ ಮೇಲೆ ಕೇಸ್ ಹಾಕಿದ ಹಾಗೆ ನಿಮ್ಗೂ ಕೂಡ ಇದೇ ರೀತಿ ಕೇಸ್ ಆಗುವಂತಹ ಇದನ್ನು ಬರುತ್ತೆ ಅಂತ ಹೇಳಿ ಕೂಡ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಇನ್ನು ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಶಾಸಕ ಮುನಿರತ್ನಗೆ ಪಕ್ಷದ ವತಿಯಿಂದ ನೋಟಿಸ್ ಕೊಟ್ಟಿದ್ದೀವಿ. ಏನು FSL ವರದಿ ಬಂದ ಬಳಿಕ ಈಗ ಕ್ರಮವನ್ನ ಕೈಗೊಳ್ತೀವಿ. ದೇವೇಗೌಡ ಕುಟುಂಬವನ್ನು ಮುಗಿಸಲು ಹೊರಟಿದ್ದರೇನೋ ಕಾಂಗ್ರೆಸ್ನವರ ಒಂದು ಸಂಚು ಕೂಡ ಏನಿದೆ, ಅದು ಕಾಂಗ್ರೆಸ್ ಯಾವಾಗಲೂ ಕೂಡ ಒಕ್ಕಲಿಗರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಒಕ್ಕಲಿಗತನ ಯಾಕೆ ಪ್ರದರ್ಶನ ಮಾಡ್ತಿಲ್ಲ ಅಂತ ಹೇಳಿ ಅವರು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನ ಬದಲಾವಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರನ್ನ CM ಮಾಡಿ ಅಂತ ಹೇಳಿ ಇವತ್ತು ಅಶೋಕ್ ರವರು ಕೂಡ ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೂಡ ಮೂಢ ಹಗರಣದಲ್ಲಿ ಸಿಲುಕಿರುವಂತ ಸಿದ್ದರಾಮಯ್ಯನವರು ಯಾವಾಗ ಬೇಕಾದ್ರೆ ರಾಜೀನಾಮೆ ಕೊಡಬೇಕು, ನಿಜವಾಗ್ಲೂ ಅವರಿಗೆ ಒಕ್ಕಲಿಗರ ಒಂದು ಇದಿದ್ರೆ ಒಕ್ಕಲಿಗ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇವತ್ತು
ತಮ್ಮ ಇದನ್ನು ಕೂಡ ಆಗ್ರಹ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM ಹಾಗೂ CM ಮೇಲೆ ಸಾಕಷ್ಟು ಆರೋಪ ಬಂದಿದೆ. ಅವರು ಮೊದಲು ರಾಜೀನಾಮೆ ಕೊಟ್ಟು ಎಲ್ಲಕ್ಕೂ ಕೂಡ ಮಾಡಲಾಗ್ಲಿ ಅಂತ ಹೇಳಿ ಅವರೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಅದ್ರ ಬಗ್ಗೆ ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.